ಕೆಎಂಎಫ್ ಅಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ನಲ್ಲಿ ಭಾರಿ ಪೈಪೋಟಿ ನಡೀತಾ ಇದೆ. ಡಿಕೆ ಸುರೇಶ್ ಕೆಎಂಎಫ್ ಅಧ್ಯಕ್ಷ ಕನಸು ಸುಲಭವಿಲ್ವಾ? ಕೆವೈ ನಂಜೇಗೌಡ ಹಾಗೆ ಭೀಮಾ ನಾಯಕ್ ಪೈಪೋಟಿ ನಡೀತಾ ಇದೆ. ಕೆಎಂಎಫ್ ಅಧ್ಯಕ್ಷ ಸ್ಥಾನದ ರೇಸ್ನಲ್ಲಿ ಈಗ ಕೆವೈ ನಂಜೇಗೌಡರಿದ್ದಾರೆ. ಈಗಾಗಲೇ ಕೆಎಂಎಫ್ ಅಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ನಲ್ಲಿ ಭಾರಿ ಪೈಪೋಟಿ ನಡೀತಾ ಇದೆ. ಡಿಕೆ ಸುರೇಶ್ ಅವರನ್ನ ಕೆಎಂಎಫ್ ಅಧ್ಯಕ್ಷ ಕನಸು ಸುಲಭವಿಲ್ವಾ? ಯಾಕಂದ್ರೆ ಹಿಂದೆ ಲೋಕಸಭಾ ಚುನಾವಣೆಯಲ್ಲಿ ಅವ್ರು ಸೋತು ಹೋಗಿದ್ರು. ಹಾಗಾಗಿ ಕೆಎಂಎಫ್ ಅಧ್ಯಕ್ಷ ಸ್ಥಾನವನ್ನ ಅವ್ರು ಕೊಡಬೇಕು ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಹಲವಾರು ರೀತಿಯಾದಂತಹ ಕಸರತ್ತನ್ನ ಮಾಡಿದ್ರು. ಹಾಗಾದ್ರೆ ಈ ಬಾರಿ ಅಟ್ಲೀಸ್ಟ್ ಕೆಎಂಎಫ್ ಅಧ್ಯಕ್ಷ ಸ್ಥಾನ ಡಿಕೆ ಸುರೇಶ್ ಅವರಿಗೆ ಒಲಿಯುತ್ತಾ ಇಲ್ವಾ? ಈಗಾಗಲೇ ಕೆವೈ ನಂಜೇಗೌಡ ಹಾಗೆ ಭೀಮಾ ನಾಯಕ್ ನಡುವೆ ಭಾರಿ ಪೈಪೋಟಿ ನಡೆಯುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಕೆಎಂಎಫ್ ಅಧ್ಯಕ್ಷ ಸ್ಥಾನದ ರೇಸ್ನಲ್ಲಿ ಕೆವೈ ನಂಜೇಗೌಡರಿದ್ದಾರೆ. ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ ಕೋಮುಲ ಅಧ್ಯಕ್ಷರಾಗಿರುವಂತಹ ನಂಜೇಗೌಡ. ಕೆಎಂಎಫ್ ಅಧ್ಯಕ್ಷ ಸ್ಥಾನ ನನಗೆ ಕೊಡಲೇಬೇಕು ಅನ್ನುವಂತಹ ಚರ್ಚೆ ಕೂಡ ನಡೀತಾ ಇದೆ. ನನಗೆ ಸಿಎಂ ಡಿಸಿಎಂ ಕೆಎಂಎಫ್ ಅಧ್ಯಕ್ಷ ಸ್ಥಾನಕ್ಕೆ ಭರವಸೆಯನ್ನ ಕೊಟ್ಟಿದ್ದಾರೆ. ಭೀಮಾ ನಾಯಕ್ ಆಯ್ಕೆ ದಿನದಂದೇ ನನಗೆ ಭರವಸೆಯನ್ನ ಕೊಟ್ಟಿದ್ರು, ಈಗಲೂ ನಂಬಿಕೆ ಇದೆ ಅಂತ ಹೇಳಿದ್ದಾರೆ ಕೆವೈ ನಂಜೇಗೌಡ. ಅಧ್ಯಕ್ಷ ಸ್ಥಾನಕ್ಕೆ ಈಗ ಭಾರಿ ಫೈಟ್ ನಡೀತಾ ಇದೆ. ಏನಾದ್ರೂ ಸುರೇಶ್ ಹಾದಿ ಸುಗಮವ ಇಲ್ವಾ? ಹಾಗಾದ್ರೆ ಬಮೂಲ್ ಅಧ್ಯಕ್ಷರಾಗಿರುವ ಸುರೇಶ್ ಕುಮಾರ್ ಹಾಗೆ ಕೆಎಂಎಫ್ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಸುರೇಶ್ಗೆ ಕೆವೈ ನಂಜೇಗೌಡ ಅವರು ಭಾರಿ ಪೈಪೋಟಿಯನ್ನ ನಡೆಸುತ್ತಿದ್ದಾರೆ. ಕೋಮಲ್ ಅಧ್ಯಕ್ಷರಾಗಿರುವ ನಂಜೇಗೌಡ ಮತ್ತು ಈತ ಭೀಮಾ ನಾಯಕ್ ಪೈಪೋಟಿ ಫಿಕ್ಸ್ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಸಮಾಲೋಚನೆಯನ್ನ ನಡೆಸಲಿದ್ದಾರೆ. ಬಳ್ಳಾರಿ ಹಾಲು ಒಕ್ಕೂಟದ ಚುನಾವಣೆ ಈಗ ಬಾಕಿ ಇದೆ. ಭೀಮಾ ನಾಯಕ್ ಸ್ಪರ್ಧೆ ಮಾಡುವುದು ಫಿಕ್ಸ್ ಆಗಿದೆ. ಮತ್ತೊಮ್ಮೆ ಕೆಎಂಎಫ್ ಅಧ್ಯಕ್ಷ ಸ್ಥಾನಕ್ಕೆ ಬೇಡಿಕೆ ಇಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂತದ್ದು. ಹಾಗೆ ಕೆಎಂಎಫ್ ಅಧ್ಯಕ್ಷ ಸ್ಥಾನಕ್ಕೆ ಈಗ ಭಾರಿ ಪೈಪೋಟಿ ನಡೀತಾ ಇದೆ. ಯಾರಿಗೆ ಒಲಿಯುತ್ತೆ ಈ ಒಂದು ಅಧ್ಯಕ್ಷ ಸ್ಥಾನ? ಕಾದ್ ನೋಡ್ಬೇಕಾಗಿದೆ. ಯಾಕಂದ್ರೆ ಭೀಮಾ ನಾಯಕ್ ಮತ್ತು ಕೆವೈ ನಂಜೇಗೌಡ ಇಬ್ಬರ ಮಧ್ಯೆ ಭಾರಿ ಪೈಪೋಟಿ ನಡೀತಾ ಇದೆ. ಒಂದು ಕಡೆ ಡಿಕೆ ಸುರೇಶ್ ಅವರು ಕೂಡ ಡಿಕೆ ಶಿವಕುಮಾರ್ ಅವರು ಕೂಡ ಹಲವಾರು ರೀತಿಯಾದಂತಹ ಸರ್ಕಸ್ ಅನ್ನ ಮಾಡಿದ್ರು. ಶತಾಯುಗತಾಯವಾಗಿ ಈ ಸ್ಥಾನವನ್ನು ಅವ್ರಿಗೆ ಕೊಡಿಸ್ಬೇಕು ಅನ್ನುವಂತಹ ಪಣ ತೊಟ್ಟಿದ್ರು. ಆದ್ರೆ ಯಾರಿಗೆ ಒಲಿಯುತ್ತೆ ಈ ಬಾರಿ ಆ ಸ್ಥಾನ? ಕಾದ್ ನೋಡ್ಬೇಕಾಗಿದೆ.